ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಪುರಾಣ ಕಥೆಗಳಷ್ಟೇ ಅಲ್ಲ, ಬೌದ್ಧ ಜೈನ ಧರ್ಮಗಳಲ್ಲೂ ಡಾಕಿನಿ ದೇವಿಯ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಉಗ್ರ ದೇವತೆಯನ್ನಾಗಿ ದೇವರ ಅಸ್ತಿತ್ವವನ್ನು ಸಾಧಿಸಲು ಈ ದೇವಿಯನ್ನೇ ದಾಟಬೇಕು ಅಂತ ತಂತ್ರಶಾಸ್ತ್ರಗಳು ಉಲ್ಲೇಖ ಮಾಡ್ತವೆ. ನಿಜಕ್ಕೂ ಡಾಕಿನಿ ದೇವಿ ಹೇಗಿದ್ದಾಳೆ, ಉಗ್ರ ಸ್ವರೂಪದವಳ ಅಥವಾ ಸೌಮ್ಯ ರೂಪಿಣಿಯ ಅನ್ನೋ ನಾನಾ ಕುತೂಹಲ ಭರಿತ ಆಲೋಚನೆಗಳು ನಮ್ಮನ್ನ ಕಾಡುತ್ತಲೇ ಇರ್ತವೆ. ಕೆಲವೊಂದು ತಂತ್ರವಿದ್ಯೆಗಳಲ್ಲಿ ಶಾಕಿನಿ ಡಾಕಿನಿ ಅನ್ನೋ ಮಂತ್ರ ಪ್ರಯೋಗ ಮಾಡೋದನ್ನ ಸರ್ವೇ ಸಾಮಾನ್ಯವಾಗಿ ಕೇಳಿಯೇ ಇರ್ತೀವಿ. ಆದರೆ ನಿಜಕ್ಕೂ ಡಾಕಿನಿ ಅಷ್ಟೊಂದು ಉಗ್ರ ಸ್ವರೂಪಳ. ಮನುಷ್ಯನೊಂದಿಗೆ ಆ ದೇವಿಯ ಒಡನಾಟ ಹೇಗಿರುತ್ತೆ, ಓರ್ವ ಸಾಧಕನಿಗೆ ಆಕೆಯಿಂದಾಗುವ ಅನುಕೂಲಗಳು ಅನಾನುಕೂಲಗಳು ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಡಾಕಿನಿಯ ಪರಿಕಲ್ಪನೆಯು ಇಂದು ನಿನ್ನೆಯದಲ್ಲ. ಪೌರಾಣಿಕ ಕಥಾ ಹಂದರಗಳಲ್ಲಿ ಡಾಕಿನಿಯ ಪಾತ್ರವಿಲ್ಲದೆ ಪರಿಪೂರ್ಣವಾಗುವುದೇ ಇಲ್ಲ. ಶಿವನ ಅಸ್ತಿತ್ವದಲ್ಲಿ ಡಾಕಿನಿ ಅಂಶ ಎಂದೆಂದಿಗೂ ಜೀವಂತವಾಗಿರುವಂಥದ್ದು. ಓರ್ವ ಸಾಮಾನ್ಯನ ತಲೆಗೆ ಡಾಕಿನಿ ಅಂದರೆ ಉಗ್ರ ಸ್ವರೂಪಳು ಅಷ್ಟೇ. ಆದರೆ ಓರ್ವ ಸಾಧಕನಿಗೆ ಆಕೆಯೇ ರಕ್ಷಾ ದೇವತೆ, ಆಕೆಯೇ ಜಗನ್ಮಾತೆಯ ಪರಿಚಾರಕಿ, ಆಕೆಯೇ ಪರಮಾತ್ಮನ ಮೂಲವನ್ನು ತೋರಿಸುವಾಕೆ, ಆಕೆಯೇ ಸಕಲ ತಂತ್ರ ವಿದ್ಯೆಗಳನ್ನು ಕಲಿಸುವ ಗುರುವಾಗಿ ಕಾಣ್ತಾಳೆ. ಡಾಕಿನಿ ಎಂಬ ಹೆಸರು ಹಿಂದೂ ಧರ್ಮ ಗ್ರಂಥಗಳು ಮತ್ತು ಪೂರ್ವ ಏಷ್ಯಾದ ನಿಗೂಢ ಬೌದ್ಧ ಧರ್ಮದಲ್ಲಿ ಮಾನವರ ಮಾಂಸವನ್ನು ಭಕ್ಷಿಸುವ ಮದ್ಯಸಾರವನ್ನು ಸೇವಿಸಿದ ರಾಕ್ಷಸರ ಜನಾಂಗದವಳೆಂದು ಸೂಚಿಸುತ್ತೆ. ಹಿಂದೂ ತಾಂತ್ರಿಕ ಸಾಹಿತ್ಯದಲ್ಲಿ ಹಾಕಿನಿ ಡಾಕಿನಿ ಎಂಬುದು ಸಾಮಾನ್ಯವಾಗಿ 6 ಚಕ್ರಗಳಲ್ಲಿ ಒಂದಕ್ಕೆ ಅಥವಾ ಮಾನವನ ದೇಹದ 7 ಮೂಲಭೂತ ಧಾತುವಿಗೆ ಸಂಬಂಧಿಸಿದ ದೇವತೆಯ ಹೆಸರು ಎಂದು ಉಲ್ಲೇಖಿಸುತ್ತೆ. ನೇಪಾಳಿ ಮತ್ತು ಟಿಬೇಟಿಯನ್ ಬೌದ್ಧ ಧರ್ಮದಲ್ಲಿ ಡಾಕಿನಿ ದೇವತೆಯನ್ನ ಪ್ರಬುದ್ಧ ಶಕ್ತಿ, ಉಗ್ರರೂಪಿ, ಸ್ತ್ರೀಮೂರ್ತ ರೂಪವೆಂದು ಉಲ್ಲೇಖಿಸುತ್ತವೆ. ಓರ್ವ ಸಾಧಕನಿಗೆ ಸೃಷ್ಟಿಯ ರಹಸ್ಯದ ಕುರಿತಾದ ಜ್ಞಾನೋದಯವನ್ನು ಪಡೆಯುವಲ್ಲಿ ಡಾಕಿನಿ ದೇವಿಯೇ ಕೊನೆಯದಾಗಿ ಮಾರ್ಗವನ್ನು ತೋರಿಸ್ತಾಳೆ. ಹಿಂದೂ ಪುರಾಣ ಸಾಹಿತ್ಯದಲ್ಲಿನ ಕೆಲವು ಭಾಗಗಳಲ್ಲಿ ಡಾಕಿನಿಯರನ್ನ ಕಾಳಿ ದೇವಿಯ ಪರಿಚಾರಕಳಂತೆ ವರ್ಣಿಸುತ್ತೆ. ಮಾಂಸ ತಿನ್ನುವ ರಾಕ್ಷಸಿಯಂತೆ ಚಿತ್ರಿಸಲಾಗಿದೆ. ಶಿವ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಸತಿಯ ಆತ್ಮಾಹುತಿಯನ್ನು ಸಹಿಸದ ಶಿವ ತನ್ನ ಜಟೆಯನ್ನ ಎಳೆದು ಗಣಗಳನ್ನ ಹೋಗಿ ದಕ್ಷನ ಯಜ್ಞವನ್ನ ಧ್ವಂಸ ಮಾಡಿ ದಕ್ಷನ ರುಂಡವನ್ನ ಕತ್ತರಿಸಿ ಎಂದು ಆಜ್ಞೆ ಮಾಡಿದ. ಆಗ ಜಟೆಯಿಂದ ಧುಮುಕಿದ ವೀರಭದ್ರ ಮತ್ತು ಮಹಾಕಾಳಿ ಮತ್ತು 9 ದುರ್ಗೆಯರು ಮತ್ತು ಅವರ ಪರಿಚಾರಕಿಯರಾದ ಢಾಕಿನಿ, ಶಾಕಿನಿ, ನಿತಾಸ್, ಪ್ರಮಾತಾಸ್, ಪ್ರಮಾತಗಳು, ಗುಹ್ಯಕರು, ಕೂಷ್ಮಾಂಡರು, ಪರ್ಪತರು, ಕಟಕಗಳು, ಬ್ರಹ್ಮ ರಾಕ್ಷಸರು, ಭೈರವರು ಮತ್ತು ಕ್ಷೇತ್ರಪಾಲರು ಉಗ್ರ ರೂಪಿಯಾಗಿ ಧುಮುಕುತ್ತಾರೆ. ಶಿವನ ಆಜ್ಞೆಯ ಮೇರೆಗೆ ಪ್ರಜಾಪತಿ ದಕ್ಷನ ರುಂಡ ಚೆಂಡಾಡಿ ಆ ಯಜ್ಞವನ್ನೇ ಸ್ಮಶಾನವನ್ನಾಗಿ ಮಾಡಿಬಿಟ್ರು ಎಂದು ವಿವರಿಸಿದೆ. ಇನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಪರಶುರಾಮನು ಕೈಲಾಸ ಪರ್ವತದಲ್ಲಿ ಶಿವಗಣಗಳ ನಡುವೆ ಡಾಕಿನಿಯನ್ನ ಸಂಧಿಸಿ ಜ್ಞಾನ ಪಡೆದನೆಂದು ಉಲ್ಲೇಖಿಸಲಾಗಿದೆ. ಭಾಗವತ ಪುರಾಣದಲ್ಲಿ ಶ್ರೀಕೃಷ್ಣನು ಪೂತನಿ ಎಂಬ ರಾಕ್ಷಸಿಯನ್ನ ಕೊಂದ ನಂತರ ವೃಂದಾವನದ ಗೋಪಿಕೆಯರನ್ನ ರಕ್ಷಿಸುವಂತೆ ಡಾಕಿನಿ ದೇವಿಯನ್ನೇ ಪ್ರಾರ್ಥಿಸಿದನೆಂದು ಉಲ್ಲೇಖಿಸಿದೆ. ಈ ಮಧ್ಯೆ ಇತರ ಗ್ರಂಥಗಳು ಮತ್ತು ಪುರಾಣ ಕಥೆಗಳು ದುರ್ಗಾ ದೇವಿಯ ಹೆಸರಾಗಿ ಡಾಕಿನಿಯನ್ನ ಬಳಸ್ತಾವೆ. ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಲ್ಲಿ ಲಲಿತಾಂಬಿಕೆಯ ನಿರೂಪಣೆಯಲ್ಲಿ ವರಹ ಮುಖದ ದೇವಿಯ ರಥವನ್ನ ಕಾವಲು ಕಾಯುವ ದೇವತೆಗಳಲ್ಲಿ ಡಾಕಿನಿಯೂ ಒಬ್ಬಳು ಎಂದು ವರ್ಣಿಸಿದೆ. ಧಾತುನಾಥರು ಎಂದು ಕರೆಯಲ್ಪಡುವ 7 ದೇವತೆಗಳು ಒಂದೇ ಸ್ತರದಲ್ಲಿ ನೆಲೆಗೊಂಡಿರುವವರು. ಅವರು ಯಕ್ಷಿಣಿ, ಶಾಂಖಿನಿ, ಲಾಕಿನಿ, ಹಾಕಿನಿ, ಶಾಕಿನಿ, ಢಾಕಿನಿ. ಇವೆಲ್ಲವೂ ತಮ್ಮ ಶಕ್ತಿಶಾಲಿ ತೋಳುಗಳ ಹೊಂದಿರುವ ಕಾಣ ಭೂಮಂಡಲವನ್ನು ರಕ್ಷಿಸುವ ಹೊಣೆ ಹೊತ್ತು ಇಂದಿಗೂ ಮನುಷ್ಯರೊಡನೆ ಬೆರೆತಿದ್ದಾರೆ. ಯಾವಾಗ ಭೂಮಿಗೆ ಆಪತ್ತು ಎದುರಾಗುತ್ತೋ ಆವಾಗ ಉಗ್ರ ರೂಪವನ್ನು ತಾಳಿ ಸಂಹರಿಸುತ್ತಾರೆಂದು ನಂಬಿಕೆ ಇದೆ. ಮತ್ತೊಂದು ವರ್ಣನೆಯ ಪ್ರಕಾರ 7 ದೇವತೆಗಳು ಮನುಷ್ಯನಲ್ಲಿರುವ 7 ಧಾತುಗಳೇ ಎಂದು ವಿವರಿಸುತ್ತೆ. ಅವರೆಲ್ಲರೂ ಚರ್ಮ, ಮಾಂಸ, ಕೊಬ್ಬು, ಮೂಳೆಗಳು, ಮಜ್ಜೆ, ಶತ್ರು, ವೀರ್ಯದ ರೂಪದಲ್ಲಿ ನಮ್ಮೊಳಗೆ ಬೆರೆತು ಕುಳಿತಿದ್ದಾರೆ ಎಂದು ಕುಂಡಲಿನಿ ಶಾಸ್ತ್ರ ವಿವರಿಸುತ್ತೆ. ಹಾಗಾಗಿ ಕುಂಡಲಿನಿ ಸಾಧಕನಿಗೆ ಪ್ರತಿ ಹಂತದಲ್ಲೂ ಪ್ರತಿ ದೇವಿಯರನ್ನ ಸಂತುಷ್ಟಗೊಳಿಸುತ್ತಲೇ ಊರ್ಧ್ವವಾಗಿ ಮುಂದುವರಿಯಬೇಕು.
ಆಗ ಮಾತ್ರ ಕುಂಡಲಿನಿ ಶಕ್ತಿ ಸರಿಯಾದ ವಿಧಾನದಲ್ಲಿ ಜಾಗೃತವಾಗತ್ತೆ. ಇಲ್ಲದಿದ್ದರೆ ಅಂತಹ ವ್ಯಕ್ತಿಗೆ ಮತಿ ಭ್ರಮಣೆಯಾಗಿ ಹುಚ್ಚನಾಗಿ ಬಿಡ್ತಾನೆ. ಹೀಗೆ ಮನುಷ್ಯನ ದೇಹದಲ್ಲಿರುವ 7 ಚಕ್ರಗಳ ಪೈಕಿ ಮೂಲಾಧಾರದಿಂದ ಆಜ್ಞಾ ಚಕ್ರದವರೆಗೂ ಒಬ್ಬ ಸಾಧಕನಿಗೆ ವಿವಿಧ ಸ್ತರಗಳಲ್ಲಿ ಪರೀಕ್ಷೆಗಳನ್ನು ಒಡ್ಡುತ್ತಾರೆ. ಅವರೆಲ್ಲರನ್ನೂ ಜಯಿಸಿ ಮುಂದಕ್ಕೆ ಸಾಗಬೇಕು ಸಾಧಕ. ಅವರ ರೂಪ, ಆವೇಶ, ಭಾವ, ಗುಣ ಎಲ್ಲವನ್ನೂ ಅಚ್ಚುಕಟ್ಟಾಗಿ ವಿವರಿಸಲಾಗಿದೆ. ಅಗ್ನಿ ಪುರಾಣದಲ್ಲಿ ಒಳಗೊಂಡಿರುವ ಕುಬ್ಜಿಕಾ ದೇವಿಯ ಆರಾಧನೆಯ ವಿಧಾನವನ್ನು ವಿವರಿಸುವ ಒಂದು ಅಧ್ಯಾಯವು ಡಾಕಿನಿ, ರಾಕಿನಿ, ಕಾಕಿನಿ, ಶಾಕಿನಿ ಮತ್ತು ಯಕ್ಷಿಣಿ ದೇವತೆಗಳನ್ನು ಉತ್ತರ ದಿಕ್ಕಿನ 6 ದಿಕ್ಕುಗಳಲ್ಲಿ ಪೂಜಿಸಬೇಕೆಂದು ಸೂಚಿಸುತ್ತೆ. ತಾಂತ್ರಿಕ ಸಾಹಿತ್ಯದಲ್ಲಿ ಡಾಕಿನಿ ದೇವತೆಯು ಸಾಮಾನ್ಯವಾಗಿ ಸಪ್ತಧಾತುಗಳು ಅಥವಾ 6 ಚಕ್ರಗಳೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ. ಕುಬ್ಜಿಕಾಮತ ತಂತ್ರದಲ್ಲಿನ ಮತ್ತೊಂದು ಅಧ್ಯಾಯವು 6 ಚಕ್ರಗಳಲ್ಲಿ ಪ್ರತಿಯೊಂದಕ್ಕೂ ನಿಯೋಜಿಸಲಾದ 6 ದೇವತೆಗಳ 2 ಅನುಕ್ರಮಗಳನ್ನು ಪಟ್ಟಿ ಮಾಡ್ತಾವೆ. ರುದ್ರಯಾಮಲ ತಂತ್ರದಂತಹ ತಾಂತ್ರಿಕ ಪಠ್ಯಗಳು ಕೂಡ ಡಾಕಿನಿ, ರಾಕಿನಿ, ಲಾಕಿನಿ, ಕಾಕಿನಿ, ಶಾಕಿನಿ ಮತ್ತು ಹಾಕಿನಿಗಳನ್ನು 6 ಚಕ್ರಗಳು, ಧಾತುಗಳು ಮತ್ತು 5 ಅಂಶಗಳ ಜೊತೆಗೆ ಮನಸ್ಸಿನೊಂದಿಗೆ ಗುರುತಿಸುತ್ತವೆ. ಇದರಲ್ಲಿ ಡಾಕಿನಿಯನ್ನ ಮೂಲಾಧಾರ ಚಕ್ರದೊಂದಿಗೆ, ರಾಕಿಣಿಯನ್ನ ಸ್ವಾಧಿಷ್ಠಾನದೊಂದಿಗೆ, ಲಾಕಿಣಿಯನ್ನ ಮಣಿಪುರದೊಂದಿಗೆ, ಕಾಕಿನಿಯನ್ನ ಅನಾಹತದೊಂದಿಗೆ, ಶಾಕಿನಿಯನ್ನ ವಿಶುದ್ಧಿಯೊಂದಿಗೆ ವರ್ಣಿಸುತ್ತೆ. ಲಂಕಾವತಾರ ಸೂತ್ರದಲ್ಲಿ ಗೌತಮ ಬುದ್ಧ ಈಕೆಯನ್ನ ಅತಿ ಕ್ರೂರ ದೇವತೆಗಳೆಂದು ದಾಖಗಳು ಮತ್ತು ದಾಖಿನಿಗಳನ್ನು ಉಲ್ಲೇಖಿಸ್ತಾನೆ. ಇದರಲ್ಲಿ ಮನುಷ್ಯ ಮಾಂಸವನ್ನ ಭಯಂಕರವಾಗಿ ತಿನ್ನುವವರು ಎಂದು ವಿವರಿಸಲಾಗಿದೆ. ವೈರೋಖನಾಭಿ ಸಂಬೋಧಿ ಸೂತ್ರ ವ್ಯಾಖ್ಯಾನದಲ್ಲಿ ಕಂಡುಬರುವ ಉಗ್ರ ದೇವತೆಯಾದ ಮಹಾಕಾಲನೊಂದಿಗೆ ಡಾಕಿನಿಯನ್ನೇ ಪ್ರಮುಖಳೆಂದು ಉಲ್ಲೇಖಿಸಿದೆ. ಹೀಗೆ ಡಾಕಿನಿ ಮುಂತಾದ ಸಪ್ತ ಮಾತೃಕೆಯರು ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸೃಷ್ಟಿಯಾದಾಗಿನಿಂದಲೂ ಅಸ್ತಿತ್ವದಲ್ಲಿದ್ದಾರೆ. ಕೆಲವು ನಂಬಿಕೆ ವ್ಯವಸ್ಥೆಗಳಲ್ಲಿ ಅವರನ್ನೇ ದೇವದೂತರು ಎಂದು ಕರೆದರೆ, ಮತ್ತು ಕೆಲವು ಆವೃತ್ತಿಗಳಲ್ಲಿ ಸೃಷ್ಟಿಕರ್ತನ ಪ್ರಾಮಾಣಿಕ ಸೇವಕರು ಎಂದು ಉಲ್ಲೇಖಿಸಲಾಗಿದೆ. ಡಾಕಿನಿಯು ಯಾವಾಗಲೂ ನಿಗೂಢವಾಗಿಯೇ ಇರುವಂಥವಳು. ಆಕೆಯ ಅಭಿವ್ಯಕ್ತಿ ಪಡೆಯಬೇಕೆಂದರೆ ಮೂಲ ಮಂತ್ರದೊಂದಿಗೆ ಜಪ, ತಪ, ಧ್ಯಾನ, ಆರಾಧನೆಯಲ್ಲಿ ವ್ಯಕ್ತಿಯ ಒಳಗಿನ ಆಧ್ಯಾತ್ಮಿಕ ಶಕ್ತಿಯ ಸ್ಥಿತಿಗೆ ಮಾತ್ರ ಪ್ರತಿಕ್ರಿಯಿಸುತ್ತಾಳೆ. ಆಕೆಯನ್ನ ದ್ವೇಷದಿಂದಾಗಲಿ ಆಸೆ ಅಸೂಯೆಯಿಂದಾಗಲಿ ಸಿದ್ಧಿಸಿಕೊಳ್ಳೋದು ಅಸಾಧ್ಯ. ಕೇವಲ ಭಕ್ತಿ ಪ್ರೀತಿಯಿಂದ ಮಾತ್ರ ತಾಯಿ ಮಗುವನ್ನ ಕಂಡಂತೆ ಸುರಸುಂದರಾಂಗೆಯಾಗಿ ದರ್ಶನ ನೀಡ್ತಾಳೆ. ಡಾಕಿನಿಯು ಕೂಡ ಮಾನವನ ರೂಪದಲ್ಲಿ ಅಭಿವ್ಯಕ್ತಿಗೊಳ್ತಾಳೆ. ಸಾಮಾನ್ಯವಾಗಿ ಅವರು ಯಾವುದೇ ರೂಪವನ್ನು ಪಡೆದುಕೊಳ್ಳಬಹುದು. ಹೆಚ್ಚಾಗಿ ಸಾಧಕರು ಪುರುಷರಾಗಿದ್ದಲ್ಲಿ ಹೆಣ್ಣಿನ ರೂಪದಲ್ಲಿ ಬರ್ತಾಳೆ. ಸ್ತ್ರೀ ಸಾಧಕಿಗೆ ಗಂಡಿನ ರೂಪದಲ್ಲಿ ಕಾಣಿಸಿಕೊಳ್ತಾಳೆ. ಆ ಪುರುಷ ರೂಪವನ್ನ ಡಕ ಎಂದು ಕರೆಯಲಾಗುತ್ತೆ. ಒಂದು ಪೌರಾಣಿಕ ಕಥೆಯ ಪ್ರಕಾರ ಡಾಕಿನಿ ಮತ್ತು ಶಾಕಿನಿ ತ್ರಿಪುರಾಸುರನ ಹೆಂಡತಿಯರು. ಶಿವ ತ್ರಿಪುರಾಸುರನನ್ನ ವಧಿಸಿದ ನಂತರ ಅವರು ಶಿವನಿಂದ ವರವನ್ನು ಪಡಿತಾರೆ. ಅದೇನೆಂದರೆ, ಅವರು ಯಾವುದೇ ಭಯವಿಲ್ಲದೆ ಕಾಡಿನಲ್ಲಿ ವಾಸಿಸಬಹುದು. ಹಾಗೆ ಮಾನವರು ಭೀಮಾಶಂಕರ ದೇಗುಲಕ್ಕೆ ಭೇಟಿ ನೀಡುವ ಮೊದಲು ಅವರ ಹೆಸರನ್ನ ಜಪಿಸುತ್ತಾ ಹೋಗಬೇಕು. ಅಂಥವರಿಗೆ ಅನುಗ್ರಹಿಸುವುದಾಗಿ ವರ ನೀಡಿದ ಶಿವ. ಹಾಗಾಗಿ ಸುತ್ತಲಿನ ಅರಣ್ಯಕ್ಕೆ ಡಾಕಿನಿವನ ಎಂದು ಹೆಸರಾಯಿತು. ಹಿಂದೂ ಧರ್ಮದಲ್ಲಿ ಯೋಗಿಗಳಂತಹ ಸಿದ್ಧಿ ಬಯಸುವ ವ್ಯಕ್ತಿಗಳು ಸಾಮಾನ್ಯವಾಗಿ ಡಾಕಿನಿ, ಶಾಕಿನಿಯಂತಹ ಉಗ್ರ ದೇವತೆಗಳಿಂದ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಸಿದ್ಧಿಯನ್ನ ಪಡೆಯಲು ಅವರನ್ನ ಸೋಲಿಸಬೇಕು ಅಥವಾ ಜಯಿಸಿದ ನಂತರವೇ ಮಹಾಸಿದ್ಧಯೋಗಿಯಾಗಬೇಕು. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅನೇಕ ಮಂತ್ರಗಳು ಮತ್ತು ಸ್ತೋತ್ರಗಳಿವೆ. ಆದ್ದರಿಂದ ಈ ಪ್ರಕೃತಿಯ ಮೇಲೆ ಹಿಡಿತ ಸಾಧಿಸಲು ಡಾಕಿನಿ, ಶಾಕಿನಿಯರಿಂದ ರಕ್ಷಣೆ ಪಡೆಯಬಹುದೆಂಬ ನಂಬಿಕೆ ಇದೆ. ಟಿಬೇಟಿಯನ್ ಬೌದ್ಧ ಧರ್ಮ ಮತ್ತು ಯೋಗಾಕಾರ, ವಜ್ರಯಾನ ಅಭ್ಯಾಸಗಳಿಗೆ ನಿಕಟ ಸಂಬಂಧವನ್ನು ಹೊಂದಿರುವ ಪದ್ಧತಿಗಳಲ್ಲಿ ಡಾಕಿನಿಯನ್ನ ಅಲೌಕಿಕ ಜೀವಿ ಎಂದು ಪರಿಗಣಿಸಲಾಗುತ್ತೆ. ಡಾಕಿನಿಯ ಪರೀಕ್ಷೆಯನ್ನ ಪೂರೈಸಿ ಯಶಸ್ವಿಯಾದ ಸಾಧಕನನ್ನ ಮಹಾಸಿದ್ಧ ಎಂದು ಗುರುತಿಸಲಾಗುತ್ತೆ. ಡಾಕಿನಿಗಳನ್ನ ಸಾಮಾನ್ಯವಾಗಿ ಸುಂದರ ಮತ್ತು ಬೆತ್ತಲೆಯಾಗಿ ಚಿತ್ರಿಸಲಾಗಿದ್ರೂ ಅವು ಲೈಂಗಿಕ ಸಂಕೇತಗಳಲ್ಲ, ಬದಲಿಗೆ ನೈಸರ್ಗಿಕವಾದವುಗಳು ಎಂದು ಗಮನಿಸಬೇಕು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಡಾಕಿನಿಯು ತಮ್ಮ ಲೈಂಗಿಕ ಬಯಕೆಗಳ ಮೇಲೆ ಅಭ್ಯಾಸ ಮಾಡುವವರ ನಿಯಂತ್ರಣವನ್ನು ಪರೀಕ್ಷಿಸಲು ಅವರು ಬಂದಂತಹ ನಿದರ್ಶನಗಳಿವೆ. ತಂತ್ರ ಯೋಗದಲ್ಲಿ ತರಬೇತಿ ಪಡೆದವನು ಮಾನವ ಹೆಣ್ಣು ಅಥವಾ ನಿಜವಾದ ಡಾಕಿನಿ. ಇವೆರಡು ದೈಹಿಕ ಲೈಂಗಿಕವಲ್ಲದೆ ಆಧ್ಯಾತ್ಮಿಕ ಸಂತೋಷ, ಆನಂದದ ಮಟ್ಟವನ್ನು ಹೆಚ್ಚಿಸುತ್ತೆ.
ಸಪ್ರತಿಮ ಶಾಸ್ತ್ರೀಯ ನಿರೂಪಣೆಗಳು ಡಾಕಿನಿಯನ್ನ ನೃತ್ಯದ ಭಂಗಿಯಲ್ಲಿ ತರುಣಿ ಬೆತ್ತಲೆಯಾದ ಆಕೃತಿಯಂತೆ ತೋರಿಸ್ತವೆ. ಆಗಾಗ್ಗೆ ಮುಟ್ಟಿನ ರಕ್ತದಿಂದ ತುಂಬಿದ ತಲೆಬುರುಡೆ ಮೇಲೆ ನಿಂತು ಒಂದು ಕೈಯಲ್ಲಿ ಅಮೃತವನ್ನ ಮತ್ತೊಂದು ಕೈಯಲ್ಲಿ ಬಾಗಿದ ಚಾಕುವನ್ನು ಹಿಡಿದಿರ್ತಾವೆ. ಕೊರಳಿಗೆ ಮಾನವನ ತಲೆಬುರುಡೆಯ ಮಾಲೆಯನ್ನು ಧರಿಸಿದಂತೆ ಕೆದರಿದ್ದ ನೀಳವಾದ ಕೇಶರಾಶಿ ಕೆಂಗಣ್ಣಿನಿಂದ ದಿಟ್ಟಿಸುತ್ತಾ ಶವದ ಮೇಲೆ ನೃತ್ಯ ಮಾಡುವವಳಂತೆ ವರ್ಣಿಸಲಾಗಿದೆ. ಇದು ಅಹಂ ಮತ್ತು ಅಜ್ಞಾನದ ಮೇಲೆ ಅವಳ ಸಂಪೂರ್ಣ ಪಾಂಡಿತ್ಯವನ್ನು ಪ್ರತಿನಿಧಿಸುತ್ತೆ. ಡಾಕಿನಿಯ ಕ್ರೋಧವನ್ನ ತಲೆಬುರುಡೆಯ ಮಾಲೆಯಂತೆ ಚಿತ್ರಿಸಲಾಗಿದೆ. ಅವಳ ಕೋಮಲತೆಯನ್ನ ಕಮಲದ ದಳದಿಂದ ಚಿತ್ರಿಸಲಾಗಿದೆ. ಅವಳ ಎಡಗೈ ಮೋಕ್ಷದ ಅಣತೆಯನ್ನು ಹಿಡಿದಿದೆ. ಡಾಕಿನಿಯು ಆಕಾಶವನ್ನು ಗರ್ಭದ ಸಂಕೇತವಾಗಿ ಪ್ರತಿನಿಧಿಸುತ್ತಾಳೆ. ಡಾಕಿನಿಯನ್ನ ಮನುಷ್ಯನ ಬಲ ಮೆದುಳಿಗೆ ಹೋಲಿಕೆ ಮಾಡಲಾಗಿದೆ. ಯಾಕಂದರೆ ಮನುಷ್ಯರಿಗೆ ವಿನಾಕಾರಣ ವಿಚಾರಗಳನ್ನು ಗೊಂದಲಕ್ಕೆ ಸಿಲುಕಿಸುತ್ತವೆ. ಹಾಗಾಗಿ ಮೆದುಳಿನ ಬಲಭಾಗವನ್ನು ಸ್ತ್ರೀಲಿಂಗ ಎಂದು ಪರಿಗಣಿಸಲಾಗುತ್ತೆ. ಮನುಷ್ಯರ ಆಕರ್ಷಣೆಯನ್ನು ಕೇಂದ್ರೀಕರಿಸುತ್ತವೆ. ಹಾಗಾಗಿ ಮನಸ್ಸನ್ನೇ ಡಾಕಿನಿಯ ನಿಗೂಢ ಮನೆ ಎಂದು ಭಾವಿಸ್ತಾರೆ. ಡಾಕಿನಿಗಳು ಆತ್ಮದ ಪೂರ್ವಜನ್ಮದ ರಹಸ್ಯಗಳನ್ನು ಕಾಪಾಡುತ್ತಾರಂತೆ. ಉತ್ತೇಜಕ ಸ್ಫೂರ್ತಿ ಮತ್ತು ಪರಿಕಲ್ಪನೆಯಲ್ಲದ ತಿಳುವಳಿಕೆಯನ್ನು ಪ್ರತಿನಿಧಿಸುವ ಡಾಕಿನಿಗಳು ಎಲ್ಲ ಮಿತಿಗಳನ್ನು ದಾಟಿ ಮುಕ್ತರಾಗಲು ಮನುಷ್ಯರನ್ನು ಪ್ರೇರೇಪಿಸುತ್ತಾರೆ. ಪೂರ್ವ ಸಂಪ್ರದಾಯದಲ್ಲಿ 64 ಡಾಕಿನಿಗಳಿದ್ದಾರೆಂದು ಉಲ್ಲೇಖಿಸುತ್ತವೆ. ಇವರು ಸೃಷ್ಟಿಯ ಲಯ ಸ್ಥಿತಿಯನ್ನು ಪ್ರತಿನಿಧಿಸುತ್ತಾರೆ ಎಂದು ಉಲ್ಲೇಖಿಸುತ್ತೆ. ಇಂದಿಗೂ ಡಾಕಿನಿಯೇ ಮನುಷ್ಯರ ಸಲಹುವವಳಾಗಿ ನಮ್ಮ ದೇಹದೊಂದಿಗೆ ಡಾಕಿನಿ ಅಂಶ ಬೆರೆತು ಹೋಗಿದೆ. ನಾನಾ ಪಂಥಗಳು ನಾನಾ ಹೆಸರುಗಳಿಂದ ಡಾಕಿನಿಯನ್ನು ಆರಾಧಿಸ್ತಾರೆ. ವಾಮಾಚಾರ ಮಾಡುವವರು ಡಾಕಿನಿಯನ್ನ ರುದ್ರ ದೇವತೆ ಎಂದು ಪೂಜಿಸಿದರೆ, ಬ್ರಹ್ಮೋಪದೇಶವಾದವರು ಡಾಕಿನಿಯನ್ನ ಸೌಮ್ಯ ಸ್ವಭಾವದ ಶ್ರೇಷ್ಠ ದೇವತೆಯಾಗಿ ಪೂಜಿಸ್ತಾರೆ. ಆದರೆ ಮನುಷ್ಯನಾದವನು ದೇವರಾಗಬೇಕೆಂದರೆ ಡಾಕಿನಿಗೆ ಮೂಲ ದೇವರಾಗಿ ನಮ್ಮೊಂದಿಗೆ ಜೀವಂತಳಾಗಿದ್ದಾಳೆ. ಇವಿಷ್ಟು ಡಾಕಿನಿ ದೇವತೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.